ಕರ್ನಾಟಕದ ದುಡಿಯುವ ಜನರ ಪರವಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಮಾರ್ಚ್ 3ರಿಂದ ರಾಜ್ಯ ಮಟ್ಟದ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಸಿಐಟಿ ನಡೆಸಲಿದೆ. ಈ ಸಂಬಂಧ ಸಿಐಟಿಯು ಪದಾಧಿಕಾರಿಗಳು ಜಿಲ್ಲೆಯಲ್ಲಿ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಸುವ ಮೂಲಕ ಜಾಗೃತಿ ಮೂಡಿಸಿದರು. ಅವರ ಬದುಕನ್ನು ಹಸರು ಮಾಡಲಿಕ್ಕೆ 52 ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಸಿಐಟಿ ಸಂಘಟನೆ ಮಾರ್ಚ್ 3ರಿಂದ 7ನೇ ತಾರೀಕಿನವರೆಗೂ ನಿರಂತರವಾಗಿ ಹಗಲು ರಾತ್ರಿ ಬೆಂಗಳೂರಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಅಧಿಕಾರಕ್ಕೆ ಬರಬೇಕಾದ್ರೆ ಬಣ್ಣ ಬಣ್ಣದ ಮಾತುಗಳನ್ನ ಹೇಳ್ತಾರೆ. ಮೋದಿ ಅವರು ಹೇಳಿದ್ರು ಅಚ್ಚೆ ದಿನಗಳು ತರ್ತೀನಿ ಅಂತೇಳಿ, ಆದ್ರೆ ಇಲ್ಲಿ ತನಕ ಬಂದಿಲ್ಲ. 7 ವರ್ಷ ಆಗಿದೆ. ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿ, ಕನಿಷ್ಠ ವೇತನ ಪರಿಷ್ಕರಣೆಯನ್ನು ಮಾಡ್ತಾ ಇಲ್ಲ. ಹೆಚ್ಚಳ ಮಾಡಬೇಕು. ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಅದರ ತಕ್ಕಂಗೆ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡ್ತಾ ಇಲ್ಲ. ಅದೇ ರೀತಿಯಲ್ಲಿ ನಿಮ್ಮ ಹಿರಿಯರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ, ಒಂದು ಘನತೆಯ ಬದುಕಿಗಾಗಿ, ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನಗಳನ್ನ, ಜೀವಗಳನ್ನು ಬಲಿಕೊಟ್ಟು ಪಡೆದಂತ 29 ಕಾರ್ಮಿಕ ಕಾನೂನುಗಳನ್ನು ಇವತ್ತು 4 ಕಾರ್ಮಿಕ ಸಮಿತಿಗಳಾಗಿ ಇವತ್ತು ಕೇಂದ್ರ ಮೋದಿ ಸರ್ಕಾರ ಜಾರಿ ಮಾಡಲಿಕ್ಕೆ ಹೊರಟಿದೆ. ಮೋದಿಯವರು ಬಾಯ್ಬಿಟ್ರೆ ಹೇಳ್ತಾರೆ ನಾನು ದೇಶ ಪ್ರೇಮಿ ಅಂತೇಳಿ. ಈ ದೇಶದ ದುಡಿಯುವ ಜನರನ್ನ ಬಂಡವಾಳಗಾರರ ಗುಲಾಮರಾಗಿಸುವಂತ, ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿಸುವ ಕಾನೂನನ್ನು ತರಲಿಕ್ಕೆ ಕೊಟ್ಟಿದ್ದಾರೆ ಮೋದಿಯವರು. ಇವರೆಂತ ದೇಶ ಪ್ರೇಮಿಗಳು. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ 8 ಗಂಟೆ ದುಡಿಬೇಕು, 8 ಗಂಟೆ ನಿದ್ದೆ ಮಾಡಬೇಕು, 8 ಗಂಟೆ ಸಂಸಾರದ ಜೊತೆ ಇರಬೇಕು ಅಂತೇಳಿ ಕಾನೂನಿದೆ ಜಗತ್ತಲ್ಲಿ. ಆದ್ರೆ ಇವತ್ತು ಮೋದಿಯವರು 12 ಗಂಟೆ ಮಾಡ್ತೀನಿ, 14 ಗಂಟೆ ಮಾಡ್ತೀನಿ ಅಂತೇಳಿ ಇವತ್ತು ಹೊರಟಿದ್ದಾರೆ. ಜನಗಳನ್ನ ದನಗಳ ರೀತಿಯಲ್ಲಿ ಇವತ್ತು ದುಡಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಎಂತ ಅಮಾನವೀಯ ಕಾನೂನುಗಳಂದ್ರೆ, ಮಹಿಳೆಯರು ಒಂದು ಸಂಸಾರವನ್ನು ನಿರ್ವಹಣೆ ಮಾಡಬೇಕಂತ ಮಹಿಳೆ ಒಂದ್ ಕಡೆ ಕೆಲಸಕ್ಕೂ ಹೋಗಬೇಕಾಗಿದೆ, ಇಲ್ಲ ಜೀವನ ಮಾಡ್ಲಿಕ್ಕಾಗಲ್ಲ. ಇಂಥ ಮಹಿಳೆಯರು ರಾತ್ರಿ ಪಾಳ್ಯದಲ್ಲಿ ಶಿಫ್ಟಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅಮಾನವೀಯ ಕಾನೂನುಗಳು ತರ್ತಾರೆ. ಅಂದ್ರೆ ಇವ್ರು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ, ಯಾಕೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಗಳು ಅಂತೇಳಿ ಯೋಚನೆ ಮಾಡಬೇಕಾಗಿದೆ. ಚುನಾವಣೆಯಲ್ಲಿ ಈ ಮೊನ್ನೆ ಪತ್ರಿಕೆಗಳಲ್ಲಿ ನೀವೆಲ್ಲ ನೋಡಿರ್ಬೋದು, ಪ್ರಪತ್ರ 150 ಕೋಟಿ ರೂಪಾಯಿ ತಗೊಂಡಿದ್ದಾರೆ ಮೋದಿಯವರು ಚುನಾವಣೆಗೆ. 180 ಕೋಟಿ ರೂಪಾಯಿ ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದೇಶದ ಕಾರ್ಪೊರೇಟ್ ಕಂಪನಿಗಳ ಬಂಡವಾಳಗಾರರ ಹತ್ರ 8,000 ಕೋಟಿ ಹಣವನ್ನ ಮೋದಿಯವರು ಎಲೆಕ್ಟ್ರಿಕ್ ಬಾಂಡ್ ಅಂತ ತಗೊಂಡಿದ್ದಾರೆ. ಯಾಕಪ್ಪ ನಿಮ್ ಪರವಾಗಿ ಕಾನೂನು ಮಾಡಬೇಕು? ಅವ್ರು ಹೇಳ್ತಾರೆ ಜನ 5,000 ಬಿಸ ಹಾಕಿದ್ರೆ ಓಟ್ ಹಾಕ್ತಾರೆ, ಆ ಬಂಡವಾಳಗಾರರು ಸೂಟ್ ಕೇಸ್ ಕೊಡ್ತಾರೆ ಅಂತೇಳಿ ಇವತ್ತು ಜನರನ್ನ ಲೆಕ್ಕ ಮಾಡ್ತಾ ಇದ್ದಾರೆ. ಆದರೆ ಸಿಐಟಿ ಸಂಘಟನೆ ದೇಶ ಪ್ರೇಮಿ ಸಂಘಟನೆ, ದುಡಿಯುವ ಜನರು ಧ್ವನಿಯಾಗಿ ಕೆಲಸ ಮಾಡುವ ಸಂಘಟನೆ. ಅದಕ್ಕೆ ಇವತ್ತು ಜಾಥಾ ಬಂದಿದೆ ನಿಮಗೆ ತಿಳುವಳಿಕೆಯನ್ನು ಹೇಳಲಿಕ್ಕೆ. ಈ ರೀತಿಯಲ್ಲಿ ಎಲ್ಲ ಕಾನೂನುಗಳನ್ನ ಇವತ್ತು ಈ ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ. ಈ ದೇಶದ ದುಡಿಯುವ ಜನರನ್ನ ಗುಲಾಮರ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಮೋದಿ ಸರ್ಕಾರ. ಅದೇ ರೀತಿಯಲ್ಲಿ ಇವತ್ತು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರವೂ ಕೂಡ ಕೇಂದ್ರ ಸರ್ಕಾರದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಸರ್ಕಾರಗಳನ್ನ ಇದು ಮಾಡಿ ಇವತ್ತು ಬಜೆಟ್ ಅಲ್ಲಿ ಈ ದೇಶದ ರಾಜ್ಯದ ದುಡಿಯುವ ಜನರು ಕಟ್ಟುವಂತ ತೆರಿಗೆ ಹಣದಲ್ಲಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಕನಿಷ್ಠ ವೇತನವನ್ನ 7 ವರ್ಷ ಆಗಿದೆ ಪರಿಷ್ಕರಣೆ ಮಾಡಿ ಅದನ್ನು ಹೆಚ್ಚಳ ಮಾಡಬೇಕು. ಬೆಲೆ ಅದು ಪರ್ಮಿಟ್ ಕೆಲಸ ಇಲ್ಲ ಅಂತ ಕಾನೂನುಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೃಷಿಯೋಗ್ಯ ರೈತರ ಭೂಮಿ ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ಭೂಮಿಗೆ 6 ಕಾಸು 3 ಕಾಸಿಗೆ ಕೊಟ್ಟು ವ್ಯಾಪಾರಿಗಳು ಚುನಾವಣೆ 500 ರೂಪಾಯಿ ದುಡಿಮೆ ಮಾಡ್ತಾರೆ. ಆರೋಗ್ಯ ಕೆಟ್ಟರೆ ಏನ್ ಮಾಡೋದವರು ಲಕ್ಷಾಂತರ ರೂಪಾಯಿ ಬೇಕು. ಏನ್ ಮಾಡಿದವರೆಲ್ಲ ಅದೇ ರೀತಿಯಲ್ಲಿ ಸಾರಿಗೆಯಲ್ಲಿ ಕೆಲಸ ಮಾಡುವಂತ ನೌಕರರಿಗೂ ಕೂಡ ಇವತ್ತು ಕಲ್ಯಾಣ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಘನತೆಯ ಬದುಕಿಗಾಗಿ ಇರಬೇಕಾದಂತ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಈ ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ತಮಿಳರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು.